ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಭೇಟಿ ಅಲ್ಲ, ಅದು ಸಾಮಾನ್ಯವಾಗಿ ಹೋಯ್ತಾ ಇರ್ತಾರೆ. ಅಲ್ಲಿ ಹೋದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಕ್ಕಂಥದ್ದು ವಾಡಿಕೆ, ಅದರಂತೆ ಭೇಟಿ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಈಗಾಗಲೇ ಉಪಚುನಾವಣೆ ಆಗಿದೆ. ಅವರು ಅಲ್ಲಿಂದ ಬಂದ್ಮೇಲೆ ಏನ್ ಚರ್ಚೆ ಆಯ್ತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಂದ್ರೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇರೋದ್ರ ಬಗ್ಗೆ ಕೂಡ ಬಿಜೆಪಿ ಟೀಕೆ ಮಾಡ್ತಾ ಇರುವಂತ ಅಧಿಕಾರಕ್ಕೋಸ್ಕರವಾಗಿ ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ. ಅವರು ಅನೇಕ ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ. ಅವರು ನಮ್ಮ ಕಾವೇರಿ ವಿಚಾರವಾಗಿ, ಕಾವೇರಿ ಕೊಳದ ವಿಚಾರವಾಗಿ, ಕೋರ್ಟ್ ವಿಚಾರದಲ್ಲೂ ಕೂಡ ಅವರು ಅನೇಕ ಬಾರಿ ಡೆಲ್ಲಿಗೆ ಹೋಗಿ ಸಕ್ಸಸ್ ಆಗಿದ್ದಾರೆ. ರಾಜಕೀಯವಾಗೂ ಕೂಡ ಹೋಗ್ತಾ ಇರ್ತಾರೆ, ಅದ್ರಿಂದ ತಪ್ಪೇನಿಲ್ಲ. ಅವರು ಒಬ್ಬ ರಾಜ್ಯದ KPCCಯ ಅಧ್ಯಕ್ಷರು ಆಗಿರೋದ್ರಿಂದ ಅವ್ರು ಹೋಗೋದು ಬರೋದು, ಸರ್ಕಾರ, ಕೇಂದ್ರ ಸರ್ಕಾರ ಜೊತೆ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಪಕ್ಷದ ವಿಚಾರ ನಾಯಕರುಗಳ ಹತ್ರ ಹೈಕಮಾಂಡ್ ಹತ್ರ ಚರ್ಚೆ ಮಾಡೋದು, ಅದು ವಾಡಿಕೆ ಅದರಂತೆ ಮಾಡ್ಕೊಂಡು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ 3 ವರ್ಷ, ಈ 2 ವರ್ಷದ ಅವಧಿಯಲ್ಲಿ ಅವ್ರ ಅಧಿಕಾರ ಸಿಗುತ್ತಾ ಅಂತ ಅದನ್ನೇ ನೋಡೋ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅದನ್ನ ನಾವ್ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ ಅವರು ಸೂಕ್ತವಾದಂತ ತೀರ್ಮಾನ ತಗೋತಾರೆ. ಕೂಡ ನೀವು ಒತ್ತಾಯ ಮಾಡ್ತಿದ್ದಾರೆ. ನಾವು ಒತ್ತಾಯ ಅಂದ್ರೆ ಈಗ ಗೊಂದಲ ಇದೆಯಲ್ಲ, ಅದನ್ನ ನಿವಾರಣೆ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. DK ಶಿವಕುಮಾರ್ ಅವಕಾಶ ಕೊಡಬೇಕು ಅಂತ ಕೂಡ ಪದೇ ಪದೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಸಾಕಷ್ಟು ಡಿಲೇ ಆಗ್ತದೆ, 2 ವರ್ಷ ಅಂತ ನಾವ್ ಹೇಳ್ಬೋದು. ನಾವ್ ಹೇಳಿದ ತಕ್ಷಣ ಕ್ರಮ ತಗೋಬಿಡ್ತಾರೆ ಹೈಕಮಾಂಡ್ ಅವರು ಟೈಮ್ ನೋಡಿ ಅದಕ್ಕೆ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ತಗೊಂಡು. ಸರ್, ಈಗ ಸೆಷನ್ ಆಯ್ತು, ಉಪಚುನಾವಣೆ ಆಯ್ತು, ಈಗಲೂ ಅವಕಾಶ ಸಿಗಲಿಲ್ಲ ಅಂದಾಗ ಇನ್ಯಾವ ಸಿಗುತ್ತೆ? ನೀವು ನನ್ನ ಹೈಕಮಾಂಡ್ ಕೇಳ್ದಂಗೆ ಕೇಳಿದ್ರೆ ಹೈಕಮಾಂಡ್ ಕೇಳೋದ್ ಪ್ರಶ್ನೆ ಇದೆ. ನಾನು ಕೇಳಿದ್ರೆ ನಾನು ಏನೇನು. ನೀವು ಕೂಡ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ರಿ, ರಾಜ್ಯದ ನಾವು ಒಂದೇ ಬಾರಿ ಹೋಗಿದ್ವಿ. ಸಾಕಷ್ಟು ಬಾರಿ ಶಾಸಕರುಗಳೆಲ್ಲ ಹೋಗಿ ಭೇಟಿ ಮಾಡಿ ಬೇರೆ ಶಾಸಕರನ್ನ ಕೇಳ್ಬೇಕು. ನೀವು ಯಾಕೆ ಹೋಗ್ಬೇಡಿ ನಾನು ಕೇಳಿದ್ರೆ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರಿ, ಆದ್ರೆ ಅದು ವಿಫಲ ಆಗ್ತಿದೆ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ನೀವು ಹಂಗ ಅನ್ಕೊಂಡಿದ್ರ ವಿಫಲ ಆಗ್ತಾ ಇದೆ ಅಂತ? ಗೊತ್ತಿಲ್ಲ. ಅದು ನೀವು ವಿಫಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಅದು ಅವ್ನ ತೀರ್ಮಾನ ಇನ್ನು ಏನು ಆಗಿಲ್ವಲ್ಲ. ತೀರ್ಮಾನ ವಿಫಲನೋ ಸಕ್ಸಸ್ ಏನು ಆಗಿಲ್ಲ. ಅದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ, ಚರ್ಚೆಗಳು ಆಗ್ತಾ ಇದಾವೆ. ವಿಫಲ ಅಂತ ನೀವೇ ಹೇಳ್ಬಿಡ್ತೀರಾ ಮಾಧ್ಯಮದ ವಿಫಲ ಆಗ್ತದೆ. 2 ವರ್ಷ ಅಧಿಕಾರ ಹಸ್ತಾಂತರ ಅಂತೆಲ್ಲ ಒಂದಷ್ಟು ಚರ್ಚೆಗಳ ಯಾರು ಹೇಳಿದ್ರು ನಿಮ್ಗೆ? ಹೈಕಮಾಂಡ್ ಹೇಳಿದ್ರ? ಶಾಸಕರು ಖರ್ಗೆ ಅವ್ರು ಹೇಳಿದ್ರ? ನಾನ್ ಹೇಳಕ್ ನಾನ್ ತೀರ್ಮಾನ ಮಾಡಿದ್ದೀನಿ ಅದನ್ನ. ಇಲ್ಲ, ನಾವು ನಮ್ಮ ಹತ್ರ ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅದೇನೋ ವೈಯಕ್ತಿಕ ಆಗಿದೆ ಅಂತಕ್ಕಂಥ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟೀಕರಣ ಕೊಡ್ಬೇಕು. ನಮ್ಗಳ ಮುಂದೆ ಚರ್ಚೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ ಮಾಧ್ಯಮದಲ್ಲಿ ಏನೇನ್ ಚರ್ಚೆ ಆಯ್ತು ಗೊತ್ತಿಲ್ಲ ನಮಗೆ. ನಿಮ್ಮನ್ನೇ ಕೇಳಿ ತಿಳ್ಕೋಬೇಕು ನಾವು. ನನಗಂತೂ ಮಾಹಿತಿ ಇಲ್ಲಪ್ಪ ಈ ವಿಚಾರವಾಗಿ. ನಾವು ನಿಮ್ಮನ್ನೇ ಕೇಳಿ ತಿಳ್ಕೋಬೇಕು. ಅದೇನ್ ಮೇ 4ನೇ ತಾರೀಕು, ಏನ್ ಬೇಕು 4ನೇ ತಾರೀಕೇನು ರಿಸಲ್ಟ್? ಅದು ಇಡೀ ದೇಶದ ಚರ್ಚೆ ಆಯ್ತದ. ಅದು ಇಲ್ಲೇ ಅಲ್ಲ, 5 ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರ್ತದೆ, ಅದು ದೇಶದ ಚರ್ಚೆ ಆಯ್ತು. ಅಲ್ಲ, DK ಶಿವಕುಮಾರ್ ಭವಿಷ್ಯ ಕೂಡ ಇದೆ ಅಂತ ಹೇಳಿ ಸರ್. ಹಂಗ ನಂಗೆ ಗೊತ್ತಿಲ್ಲಪ್ಪ. ತಿಳ್ಕೊಳ್ಳ, ನಾವು ತಿಳ್ಕೊತೀವಿ ಅಂದ್ರೆ. ನೀವುಗಳು ಶಾಸಕರು ಏನಾದ್ರು ಮನವಿ ಮಾಡ್ತಿರ್ತಾರೆ ಹೈಕಮಾಂಡ್ ಈ ವಿಚಾರವಾಗಿ? ಇಲ್ಲ, ಈಗ ಆಗ್ಲೇ ಹಲವಾರು ಬಾರಿ ನಾವು ನಮ್ಮ ಮಂತ್ರಿ ಮಾಡಿ ಅಂತ ಮನವಿ ಮಾಡಿದೀವಿ. ಮತ್ತೆ ಈಗ ಗೊಂದಲನ ತೀರ್ಮಾನ ಮಾಡಿ ಅಂತ ಹೇಳಿದೀವಿ. ಅಷ್ಟು ಹೇಳಿದೀವಿ. ಅಷ್ಟು ಬಿಟ್ರೆ ಬೇರೆ ವಿಚಾರಗಳು ಚರ್ಚೆ ಆಗಿದೆ. ನಾವು ಗೊಂದಲ ನಿವಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದೀವಿ. ಅವಾಗ ಡೆಲ್ಲಿಗೆ ಹೋಗಿ ನಾವೇನು ಹೈಕಮಾಂಡು ಅಲ್ಲ, ನಾವೇನು ಪಕ್ಷದ ಉನ್ನತ ಮಟ್ಟದ ಮುಖಂಡರುಗಳು ಅಲ್ಲ, ನಾವು ಸಾಮಾನ್ಯ ಶಾಸಕರುಗಳು. ನಮ್ಮ ಅಭಿಪ್ರಾಯ ಇಲ್ಲೇ ತಿಳಿಸ್ತೀವಿ. ಡೆಲ್ಲಿಗೆ ಹೋಗಿ ತಿಳಿಸುವಂತ ಮಟ್ಟಕ್ಕೆ ಇನ್ನೂ ನಮ್ದು ಆಗಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.